ಮ್ಯಾಚ್ ನಂಬರ್ 51 ಗುಜರಾತ್ ಟೈಟನ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ವೈಭವ್ ಸೂರ್ಯವಂಶಿ ಕಡೆಯಿಂದ ಏಟು ತಿಂದ ಮೇಲೆ ಗುಜರಾತ್ ಟೈಟನ್ಸ್ ಆ ಏಟು ಇನ್ನೂ ಮರ್ತಿಲ್ಲ. ಹಾಗೆ ನೋಡಕ್ ಹೋದ್ರೆ ಗುಜರಾತ್ ಕಡೆ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಇದೆ ಇನ್ IPL. ಆದ್ರೆ 14 ವರ್ಷದ ಹುಡುಗ ಏಟ್ ಮೇಲೆ ಏಟ್ ಕೊಟ್ಟು ಹೋದ. SRH ಬಗ್ಗೆ ಮಾತಾಡೋದಾದ್ರೆ ಸೋತ್ರೆ 100% ಹೊರಗಡೆ. ಈ ಮ್ಯಾಚ್ ದಲ್ಲಿ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ, ಆದ್ರೆ ಈ ಮ್ಯಾಚ್ ಸೋತ್ರೆ ಹೊರಗಡೆ. ಮತ್ತೆ ಗುಜರಾತ್ ಟೈಟನ್ಸ್ ಏನಾದ್ರೂ ಸೋತ್ರೆ ಟಾಪ್ 5 ದಲ್ಲಿ ತುಂಬಾ ಟಫ್ ಆಗುತ್ತೆ ರೇಸ್. ಟೀಮ್ ಮಾಡೋಣ, ಜಾಕ್ಪಾಟ್ ಮ್ಯಾಚ್ ಇರುತ್ತೆ ಇದು ಫ್ಯಾಂಟಸಿ ದೃಷ್ಟಿಕೋನದಲ್ಲಿ ನೋಡಿದ್ರೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಯಾರು ಕಾಮೆಂಟ್ ಮಾಡ್ತೀರಾ ಅವ್ರ ಹೆಸರು ಈ ವಿಡಿಯೋದಲ್ಲಿ ತಗೋತೀನಿ ಅಂತ. ಪವನ್ MZ8UM ಇವರು ಲಾಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರು. ಇವರು ಆನ್ಸರ್ ಕೊಟ್ಟಿದ್ರು, ಸ್ವಲ್ಪ ಜಸ್ಟ್ ಮಿಸ್ ಆಗಿದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಬ್ರದರ್. ಈ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ನೀವು ಕೂಡ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ಕಾಮೆಂಟ್ ಮಾಡಿ. 500 ರೂಪಾಯಿ ಗಿವ್ ಅವೇ ಇದೆ. ಜಸ್ಟ್ ನಿಮಗೆ ಈ ಮ್ಯಾಚ್ ದಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತೆ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಬೇಕು. ನಿಮಗೆ UPI ಥ್ರೂ ನಾವು ಪೇಮೆಂಟ್ ಮಾಡ್ತೀವಿ. ಮತ್ತೆ ಲಾಸ್ಟ್ ಮೂಮೆಂಟ್ ದಲ್ಲಿ ಯಾವುದೇ ಟೀಮ್ ನಲ್ಲಿ ಚೇಂಜಸ್ ಆದ್ರೆ ಅದು ಟೆಲಿಗ್ರಾಮ್ ದಲ್ಲಿ ಹಾಕ್ತಾ ಇರ್ತೀವಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಪಿನ್ ಕಾಮೆಂಟ್ ದಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಲಿಂಕ್, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಪಿಚ್ ಕಂಡೀಷನ್ ರೆಕಾರ್ಡ್ ಗಮನದಲ್ಲಿ ಇಟ್ಕೊಂಡು ಒಂದು ಸಖತ್ತಾಗಿರೋ ಟೀಮ್ ಮಾಡೋಣ. ವಿಕೆಟ್ ಕೀಪರ್ ಸೆಕ್ಷನ್ ಇಂದ ಶುರು ಮಾಡೋಣ. ನನಗೆ ಅನಿಸ್ತಿದೆ ಯಾಕೋ SRH ಈ ಮ್ಯಾಚ್ ಗೆಲ್ಲುತ್ತೆ ಅಂತ. ವೈಭವ್ ಸೂರ್ಯವಂಶಿ ಕೊಟ್ಟಿರೋ ಏಟ್ನಿಂದ ಗುಜರಾತ್ ಟೈಟನ್ಸ್ ಇನ್ನು ಹೊರಗಡೆ ಬಿದ್ದಿಲ್ಲ. ಏನಾದರೂ ಸನ್ರೈಸರ್ಸ್ ಈ ಮ್ಯಾಚ್ ಗೆದ್ರೆ ಟಾಪ್ 4 ರೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಅದಕ್ಕೆ ನಾನು ಕೂಡ SRH ಗೆ ಸಪೋರ್ಟ್ ಮಾಡ್ತೀನಿ. ವಿಕೆಟ್ ಕೀಪರ್ ಸೆಕ್ಷನ್ ಇಂದ ಶುರು ಮಾಡೋಣ. ಜಾಸ್ ಬಟ್ಲರ್ ಬ್ಯಾಟಿಂಗ್ ವಿಕೆಟ್ ಇದೆ, ಬ್ಲ್ಯಾಕ್ ಸಾಯಿಲ್ ಇದೆ, 180 ಅವರೇಜ್ ಸ್ಕೋರ್ ಇರುತ್ತೆ ಇಲ್ಲಿ. ಜಾಸ್ ಬಟ್ಲರ್ ನೋಡೋಕೆ ಹೋದ್ರೆ ಅದಕ್ಕೆ ಇವರಿಗೆ ಜಾಸ್ ದ ಬಾಸ್ ಅಂತಾರೆ. IPL ಹಿಸ್ಟ್ರಿನಲ್ಲಿ ಸೆಕೆಂಡ್ ಮೋಸ್ಟ್ ಸೆಂಚುರಿ ಹೊಡೆದಿದ್ದಾರೆ ಇವರು, ವಿರಾಟ್ ಕೊಹ್ಲಿ ಆದ್ಮೇಲೆ. ಅದಕ್ಕೆ ಇವರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ರನ್ಸ್ ಮಾಡ್ತಿದ್ದಾರೆ. ಇವ್ರ ಜೊತೆ ಹೆನ್ರಿ ಕ್ಲಾಸನ್. ಈ ಟೈಪ್ ಪಿಚ್ ದಲ್ಲಿ ಇವ್ರಿಗೆ ಟೀಮ್ ದಲ್ಲಿ ಇಡಬೇಕಾಗುತ್ತೆ. ಮಿಡಲ್ ಓವರ್ಸ್ ನಲ್ಲಿ ಸ್ಪಿನ್ನರ್ಸ್ ಗೆ ಬೆಸ್ಟ್ ಪ್ಲೇಯರ್ ಇದ್ದಾರೆ. ರಾಶಿದ್ ಖಾನ್ ಗೆ ಚೆನ್ನಾಗಿ ಅಟ್ಯಾಕ್ ಇವರು ಮಾಡಬಹುದು. ಮೋಸ್ಟ್ಲಿ ಫಾರಿನ್ ಬ್ಯಾಟ್ಸ್ಮನ್ಸ್ ಸ್ಪಿನ್ನರ್ಸ್ ನೋಡಿ ಅನಿಸ್ತಾರೆ, ಆದ್ರೆ ಇವರು ಹೀಗೆ ಇಲ್ಲ. ಇವರು ಸ್ಪಿನ್ ಬೌಲಿಂಗ್ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಇಶಾನ್ ಕಿಶನ್, ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮ್ಯಾಚ್ ದಲ್ಲಿ ಕ್ರೂಷಿಯಲ್ 42 ರನ್ಸ್ ಮಾಡಿದ್ರು. ಹೈದರಾಬಾದ್ಗೆ ಟಾಪ್ ಸ್ಕೋರ್ ಇದ್ರು ಲಾಸ್ಟ್ ಮ್ಯಾಚ್ ದಲ್ಲಿ. ಡಿಫಿಕಲ್ಟ್ ವಿಕೆಟ್ ಇತ್ತು, ಅದ್ರ ಮೇಲೆ ಇವ್ರು ರನ್ಸ್ ಮಾಡಿದ್ರು. ಸ್ವಲ್ಪ ಫಾರ್ಮ್ ದಲ್ಲಿ ಬರ್ತಾ ಇದ್ದಾರೆ. ಸದ್ಯಕ್ಕೆ ನಾ ಈಗ ವಿಕೆಟ್ ಕೀಪರ್ ಸೆಕ್ಷನ್ ದಲ್ಲಿ 3 ವಿಕೆಟ್ ಕೀಪರ್ ಬ್ಯಾಕ್ ಮಾಡಿದ್ದೀನಿ. ಬ್ಯಾಟಿಂಗ್ ದಲ್ಲಿ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್, ಈ 2 ಪ್ಲೇಯರ್ ಗೆ ಬ್ಯಾಕ್ ಮಾಡಿದ್ದೀನಿ. ಗುಜರಾತ್ ಟೈಟನ್ಸ್ ಗೆ ಟಾಪ್ 3 ಬ್ಯಾಟ್ಸ್ಮನ್ ರನ್ಸ್ ಮಾಡ್ತಾ ಇದ್ದಾರೆ. ಜಾಸ್ ಬಟ್ಲರ್, ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಶುಭ್ಮನ್ ಗಿಲ್ಗೆ ಅಂತೂ ಈ ಗ್ರೌಂಡ್ ಮೇಲೆ ಖಂಡಿತ ಬ್ಯಾಕ್ ಮಾಡಬೇಕಾಗುತ್ತೆ. ನಿದ್ರೆನಲ್ಲಿ ಬಂದು ಕೂಡ ಈ ಗ್ರೌಂಡ್ ಮೇಲೆ ಅವರು ರನ್ಸ್ ಮಾಡ್ತಾರೆ. ರಿಸ್ಕಿ ಟೀಮ್ ನೀವು ಏನಾದ್ರು ಮಾಡಬೇಕು ಅಂದ್ರೆ ಸಾಯಿ ಮತ್ತೆ ಗಿಲ್, ಈ 2 ಪ್ಲೇಯರ್ ನಲ್ಲಿ ಒಂದು ಪ್ಲೇಯರ್ ಡ್ರಾಪ್ ಮಾಡಿ. ಯಾಕಂದ್ರೆ ಎಲ್ಲರೂ ತಗೊಂಡಿದ್ದಾರೆ. 90+ ಸೆಲೆಕ್ಷನ್ ಪರ್ಸೆಂಟೇಜ್ ಇದೆ. ಸದ್ಯಕ್ಕೆ ಈ 2 ಪ್ಲೇಯರ್ಗೆ ನಾ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಟ್ರಾವಿಸ್ ಹೆಡ್, ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಫಾರ್ಮ್ ದಲ್ಲಿ ಇಲ್ಲ, ಆದ್ರೆ 567 ಫ್ಯಾಂಟಸಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇವರು ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಆಗಿತ್ತು. ಈ ಸೀಸನ್ ಹಾಟ್ ಅಂಡ್ ಕೋಲ್ಡ್ ಸೀಸನ್ ಆಗಿದೆ ಇವ್ರದ್ದು. ಆಲ್ ಇನ್ ಆಲ್ ಗುಜರಾತ್ ಗ್ರೌಂಡ್ ನಲ್ಲಿ ಇವರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ವಿಕೆಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ನನ್ಗೆ ಅನಿಸ್ತಿದೆ. ಬ್ಲ್ಯಾಕ್ ಸಾಯಿಲ್ ಮೇಲೆ ಪ್ರಸಿದ್ಧ ಕೃಷ್ಣ, ಸಿರಾಜ್, ನಂಗೆ ಅನಿಸ್ತಿದೆ ಇವರು ಬ್ಯಾಟಿಂಗ್ ಚೆನ್ನಾಗಿ ಮಾಡಬಹುದು ಅಂತ. ಅದಕ್ಕೆ ನಾ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ನಿಮ್ಗೆ ಯಾವುದೇ ಡೌಟ್ ಇದ್ರೆ ಮತ್ತೆ ಯಾವುದೇ ಪ್ಲೇಯರ್ ನಾ ಮಿಸ್ ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ ನಿಸ್ಸಂಕೋಚವಾಗಿ. ನಾ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತೀವಿ. ಬ್ಯಾಟಿಂಗ್ ದಲ್ಲಿ ಈಗ ನನಗೆ ಅಷ್ಟು ಜಾಸ್ತಿ ಯಾರು ಇಷ್ಟ ಆಗ್ತಾ ಇಲ್ಲ. ನಿತೀಶ್ ಕುಮಾರ್ ರೆಡ್ಡಿಗೆ ನಾನು ಟ್ರೈ ಮಾಡಬಹುದು, ಏನಾದರೂ ಜಾಸ್ತಿ ರಿಸ್ಕಿ ಟೀಮ್ ಮಾಡಬೇಕು ಅಂದ್ರೆ. ಸದ್ಯಕ್ಕೆ ಇಷ್ಟೇ. ಆಲ್ರೌಂಡರ್ ಸೆಕ್ಷನ್ ದಲ್ಲಿ ಅಭಿಷೇಕ್ ಶರ್ಮಾ ರೀಸೆಂಟ್ಲಿ 100 ಮಾಡಿದ್ರು. ಸ್ಪೆಷಲ್ ಪ್ಲೇಯರ್ ಇದ್ದಾರೆ. ಇವ್ರ ಸೀಸನ್ ಕೂಡ ಹಾಟ್ ಅಂಡ್ ಕೋಲ್ಡ್ನೇ ನಡೆದಿದೆ. 92% ಸೆಲೆಕ್ಷನ್ ಪರ್ಸೆಂಟೇಜ್ ಇದೆ. ಈಗ ನೀವು ಟೀಮ್ ನಲ್ಲಿ ತಗೊಂಡಿಲ್ಲ ಅಂದ್ರೆ, ಅದೇ ದಿವಸ ಅವರು ಆಡಿದ್ರು ಅಂದ್ರೆ ನೀವು ಒನ್ ವೇ ಸೋಲ್ತೀರಾ. ಯೋಚನೆ ಮಾಡಿ ಡ್ರಾಪ್ ಮಾಡಿ. ನಾ ಈಗ ಸದ್ಯಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ವಾಷಿಂಗ್ಟನ್ ಸುಂದರ್ಗೆ ಕೂಡ ನಾ ಇಲ್ಲಿ ಟೀಮ್ ದಲ್ಲಿ ಇಡ್ತಾ ಇದ್ದೀನಿ. ಲಾಸ್ಟ್ ಮ್ಯಾಚ್ ದಲ್ಲಿ ಕೂಡ ನಂಬರ್ 4 ಗೆ ಬ್ಯಾಟಿಂಗ್ ಬಂದಿದ್ರು. ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ನೋ ಡೌಟ್. ಸನ್ ರೈಸರ್ಸ್ ನಾವು ಗೆಲ್ಲುತ್ತೆ ಅಂದಿದ್ವಿ. ಅಂದ್ರೆ ಅದರ ಪ್ರಕಾರ ನೋಡೋಕೆ ಹೋದ್ರೆ ಸುಂದರ್ ಬ್ಯಾಟಿಂಗ್ ಖಂಡಿತ ಬರುತ್ತೆ. ಏನಾದ್ರೂ ರೋಲ್ ಮ್ಯಾಚ್ ದಲ್ಲಿ ಇವ್ರಿಗೆ ಸಿಕ್ಕೇ ಸಿಗುತ್ತೆ. 11 ನಲ್ಲಿ ಇಲ್ಲ ಅಂದ್ರೂ ಕೂಡ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಇವರು ಬಂದೇ ಬರ್ತಾರೆ. ಇವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ನಂಬರ್ 4 ಮೇಲೆ ಬ್ಯಾಟಿಂಗ್ ನಲ್ಲಿ ಸ್ಟೇಬಿಲಿಟಿ ಕೊಡ್ತಾರೆ. ಗುಜರಾತ್ ಟೈಟನ್ಸ್ಗೆ ಕಮಿಂಗ್ ಮೆಂಡಿಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ, ಆದ್ರೆ ಬ್ಯಾಟಿಂಗ್ ಗೆ ತುಂಬಾ ತೆಳಗಡೆ ಬರ್ತಿದ್ದಾರೆ. ವಿಕೆಟ್ ತಗೋತಿದ್ದಾರೆ. ಏನ್ ಕ್ಯಾಚ್ ಹಿಡಿದ್ರಪ್ಪ ಇವರು. ಡಿವಾಲ್ ಬ್ರೇವಿಸ್ದು ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮೂಮೆಂಟ್ ದಲ್ಲಿ ಯೋಚನೆ ಮಾಡೋಣ ಇವ್ರ ಬಗ್ಗೆ. ಬೌಲಿಂಗ್ ಸೆಕ್ಷನ್ ದಲ್ಲಿ ಈಗ ಪ್ರಸಿದ್ಧ ಕೃಷ್ಣಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಕೊಟ್ಟಿದ್ದಾರೆ. 652. SRH ಬೌಲರ್ ಇರ್ಲಿ, ಗುಜರಾತ್ ಟೈಟನ್ಸ್ ಬೌಲರ್ಸ್ ಇರ್ಲಿ, ಇವ್ರಿಗಿಂತ ಜಾಸ್ತಿ ಪಾಯಿಂಟ್ಸ್ ಪ್ರಸಿದ್ಧ ಕೃಷ್ಣ ಕೊಟ್ಟಿದ್ದಾರೆ. ಡೆತ್ ನಲ್ಲಿ ಬೌಲಿಂಗ್ ಮಾಡ್ತಾರೆ, ಅವಾಗ ವಿಕೆಟ್ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವ್ರ ಜೊತೆ ನಾ ಪ್ಯಾಟ್ ಕಮಿನ್ಸ್ಗೆ
ಬ್ಯಾಕ್ ಮಾಡ್ತಾ ಇದ್ದೀನಿ. ಡೌನ್ ದಿ ಆರ್ಡರ್ ಬಂದು ಬ್ಯಾಟಿಂಗ್ ಮಾಡ್ತಾರೆ. 14 ಬಾಲ್ದಲ್ಲಿ 50 ಹೊಡೆದಿದ್ದಾರೆ. ಸೆಕೆಂಡ್ ಫಾಸ್ಟೆಸ್ಟ್ 50 ಇದೆ ಇದು ಇನ್ IPL ಹಿಸ್ಟ್ರಿ. ಬೌಲಿಂಗ್ ನಲ್ಲಿ ಅಂತೂ ಮಾಸ್ಟರ್ ಇದ್ದೇ ಇದ್ದಾರೆ. ಅದಕ್ಕೆ ಇವರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ಹರ್ಷಲ್ ಪಟೇಲ್ಗೆ ಕೂಡ ಬ್ಯಾಕ್ ಮಾಡೋಣ. ಸನ್ ರೈಸರ್ಸ್ ಹೈದರಾಬಾದ್ ಸ್ಪೆಷಲ್ ಬೌಲರ್ ಇದ್ದಾರೆ. 18ನೇ ಮತ್ತೆ 20ನೇ ಓವರ್ ಹಾಕ್ತಾರೆ. ಆವಾಗ ವಿಕೆಟ್ ಸಿಕ್ಕೇ ಸಿಗುತ್ತೆ. ಸ್ಪೆಷಲ್ ಯಾಕೆ ಅಂದ್ರೆ ಸ್ಲೋವರ್ ಒನ್ ಸಖತ್ತಾಗಿ ಹಾಕ್ತಾರೆ. ಸ್ಲೋವರ್ ಒನ್ ಕರೆಕ್ಟ್ ಆಗಿ ಇವರು ಯೂಸ್ ಮಾಡ್ತಿದ್ದಾರೆ. ಕರೆಕ್ಟ್ ಲೈನ್ ಅಂಡ್ ಲೇನ್ ಮೇಲೆ ಯಾವಾಗ ಸ್ಲೋವರ್ ರನ್ ಯಾರಾದ್ರೂ ಯೂಸ್ ಮಾಡ್ತಾರೆ ಅವಾಗ ವಿಕೆಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಚೆನ್ನೈ ವಿರುದ್ಧ 4 ವಿಕೆಟ್ ತಗೊಂಡಿದ್ರು. ಈ ಎಲ್ಲಾ ವಿಕೆಟ್ಸ್ ಕ್ಯಾಶ್ ನಿಂದಾನೇ ಬಂದಿದ್ದು. ಯಾಕಂದ್ರೆ ಈ ಸಿಕ್ಕಿರೋ 4 ವಿಕೆಟ್ಸ್ ಎಲ್ಲ ಸ್ಲೋವರ್ ಒನ್ಗೆ ಔಟ್ ಆಗಿದ್ರು. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡೋಣ. ಕ್ಯಾಪ್ಟನ್ಗೆ ಈಗ ನಾ ಸದ್ಯಕ್ಕೆ ಬಟ್ಲರ್ ಮೇಲೆ ನೇಮಿಕೆ ಇಡ್ತಾ ಇದ್ದೀನಿ. ಫಾಸ್ಟ್ ಆಡ್ತಿದ್ದಾರೆ, ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ. ನಂಬರ್ 3 ಮೇಲೆ ಕನ್ಸಿಸ್ಟೆಂಟ್ ಇದ್ದಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ವೈಸ್ ಕ್ಯಾಪ್ಟನ್ಗೆ ನಾನು ಅಭಿಷೇಕ್ ಶರ್ಮಾಗೆ ಅಥವಾ ವಾಷಿಂಗ್ಟನ್ ಸುಂದರ್ಗೆ ಈ 2 ಪ್ಲೇಯರ್ನಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮಾಡ್ತೀನಿ. ಮತ್ತೆ ನಿಮಗೆ ಸೇಫ್ ಹೋಗ್ಬೇಕು ಅಂದ್ರೆ ನೀವು ವೈಸ್ ಕ್ಯಾಪ್ಟನ್ ಗಿಲ್ಗೆ ಕೂಡ ಮಾಡಬಹುದು. ಲಾಸ್ಟ್ 2 ಮ್ಯಾಚ್ದಲ್ಲಿ 84 ಮತ್ತೆ 90 ಇನ್ನಿಂಗ್ಸ್ ಬಂದಿದೆ ಇವ್ರ ಬ್ಯಾಟ್ನಿಂದ. ನೋ ಡೌಟ್ ಕನ್ಸಿಸ್ಟೆಂಟ್ ಇದ್ದಾರೆ. ಸ್ವಲ್ಪ ರಿಸ್ಕ್ ತಗೋಬೇಕು ಅಂದ್ರೆ ವಾಷಿ ಸುಂದರ್ಗೆ ಕೂಡ ನೀವು ವೈಸ್ ಕ್ಯಾಪ್ಟನ್ ಮಾಡಬಹುದು. ಟಾಸ್ ಆದ್ಮೇಲೆ 2-3 ಚೇಂಜಸ್ ಆಗುತ್ತೆ. ಫೈನಲ್ ಅಪ್ಡೇಟೆಡ್ ಟೀಮ್ ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಪಿನ್ ಕಾಮೆಂಟ್ದಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಲಿಂಕ್, ಹೋಗಿ ಜಾಯ್ನ್ ಆಗಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರು ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ತರದ ವಿಡಿಯೋಸ್ ಖಂಡಿತ ಇನ್ ಮುಂದೆನೂ ಕೂಡ ಬರ್ತಾ ಇರುತ್ತೆ. 500 ರೂಪಾಯಿ ಗಿವ್ ಅವೇ ಇದೆ. ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಮತ್ತೆ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಅಂಡ್ ಗುಡ್ ಬೈ. ಬೆಸ್ಟ್ ಆಫ್ ಲಕ್.